ಹಲೋ ಫ್ರೆಂಡ್ಸ್, ಕುಕ್ಲೈಕಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೋಧಿ ಹಿಟ್ಟು ಮತ್ತು ಬಾಂಬೆ ರವೆನ ಬಳಸ್ಕೊಂಡು ಯಾವ ಥರ ಕಚೋರಿನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಆಲೂಗಡ್ಡೆ ಗಸಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹಾಗಾದರೆ ಯಾವ ಥರ ಮಾಡೋದು ಅಂತ. ನಾನಿಲ್ಲಿ 1 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್, ಅರ್ಧ ಸ್ಪೂನ್ ಬಡೆ ಸೊಪ್ಪು, 1 ಸ್ಪೂನ್ ಕಸೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಗೆಯೇ 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ತೀನಿ. ನೀರು ಕಮ್ಮಿ ಆದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಕಲಸ್ಕೊಂಡ ಮೇಲೆ ನೋಡಿ ಈ ಥರ ಆಗಿದೆ. ನಾನು ಇದರ ಮೇಲೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಲ್ಲ ಕಡೆ ಒಮ್ಮೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಾಫ್ಟ್ ಆಗಬೇಕು. ಈಗ ಇದಕ್ಕೆ ಮುಚ್ಚಳ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಇಡ್ತೀನಿ ನಾನು. ಅರ್ಧ ಗಂಟೆ ಆದಮೇಲೆ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಈಗ ನಾನು ಇದನ್ನು ಉಂಡೆ ಮಾಡ್ಕೊಳ್ತೀನಿ. ಆಮೇಲೆ ಚಪಾತಿ ಲಟ್ಟಣಿಗೆ ಈ ಥರ ಎಣ್ಣೆಯನ್ನು ಸವರ್ಕೊಳ್ಬೇಕು. ಉಂಡೆಯನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಚಪಾತಿ ಮನೆಯಲ್ಲಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಇಷ್ಟು ದಪ್ಪನಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಈಗ ನಾನು ಒಂದು ಗ್ಲಾಸ್ ತಗೊಂಡು ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಉಳಿದಿರುವಂತಹ ಹಿಟ್ಟನ್ನು ತೆಗೆದು ಬಿಡ್ತೀನಿ. ಉಳ್ಕೊಂಡಿರೋ ಹಿಟ್ಟನ್ನು ತೆಗೆಯುವಾಗ ಹುಷಾರಾಗಿ ತೆಗಿಬೇಕು, ಇಲ್ಲಾಂದ್ರೆ ಹರಿದು ಹೋಗುತ್ತೆ. ಈ ಹಿಟ್ಟನ್ನು ನಾನು ಮತ್ತೆ ಉಂಡೆ ಮಾಡಿ ಲಟ್ಟಿಸ್ಕೊಳ್ತೀನಿ. ಈಗ ನೋಡಿ, ಇದು ರೌಂಡ್ ಶೇಪಲ್ಲಿ ಚೆನ್ನಾಗಿ ಎದ್ದು ಬರ್ತಾ ಇದೆ ನೋಡಿ, ಎಲ್ಲೂ ಹರಿದು ಹೋಗಲ್ಲ ಈ ಥರ ಮಾಡೋದ್ರಿಂದ. ಹಾಗೆ ಎಲ್ಲ ಹಿಟ್ಟನ್ನು ಕೂಡ ಲಟ್ಟಿಸ್ಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಸ್ಟವನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಕಚೋರಿನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಕಚೋರಿ, ಉಬ್ಬಿನೂ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ.
ಒಂದು ಸೈಡ್ ಬೆಂದಾದ್ಮೇಲೆ ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಬೆಂದಿರುತ್ತೆ ಇದು. ನೋಡಿ ಈಗ ಇದು ಬೆಂದಿದೆ. ಇದನ್ನು ನಾನು ತೆಗೆದು ಬೇರೆ ಪ್ಲೇಟಿಗೆ ಹಾಕ್ಕೊಳ್ತೀನಿ. ಹಾಗೆಯೇ ಎಲ್ಲವನ್ನು ಕೂಡ ಬೇಯಿಸ್ಕೊಳ್ತೀನಿ. ಈಗ ಎಲ್ಲ ಕಚೋರಿನೂ ರೆಡಿಯಾಗಿದೆ. ಮಳೆಗಾಲಕ್ಕಂತೂ ಇದು ತುಂಬ ಟೇಸ್ಟಾಗಿ ಬೇಗ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.